ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಪರ್ಫೆಕ್ಟಾಗಿ ಟೇಸ್ಟಾಗಿ ಬರಬೇಕು ಅಂದರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತೊಗೊಂಡಿದ್ದೀನಿ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಆಲೂಗಡ್ಡೆ, ಬಟಾಣಿ, ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಪಲಾವ್ ಹಾಕೋ ಪದಾರ್ಥಗಳು: ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಸೋಂಪುಗಳು, ಕಸೂರಿ ಮೆಥಿ ತೊಗೊಂಡಿದ್ದೀನಿ. ಎಣ್ಣೆ, ಒಗ್ಗರಣೆಗೆ 1 ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಗೋಡಂಬಿ, ಅರ್ಧ ಈರುಳ್ಳಿ, ಖಾರಕ್ಕೆ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಎಲ್ಲ ರುಬ್ಕೋಬೇಕು. ಮಸಾಲೆ ನಾನು ತೋರಿಸಿರೋಂಥ ಪದಾರ್ಥಗಳೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು. 5 ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಪಲಾವ್ ಟೇಸ್ಟ್ ಬರುತ್ತೆ ಅಂತ. ಪಲಾವ್ ಹಾಕೋದು ಪದಾರ್ಥಗಳು ಸೇರಿಸ್ತಾ ಇದ್ದೀನಿ ನಾನು. ನಂತರ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬಂದಿದೆ. ಈಗ ನಾನು ಮಸಾಲೆ ಸೇರಿಸ್ತೀನಿ, ರುಬ್ಬಿಟ್ಟಿರೋಂಥ ಮಸಾಲೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪುದೀನ ಫ್ಲೇವರೆಲ್ಲ ಹೋಗೋ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಪಲಾವೆಲ್ಲ ಅದೇ ಸ್ಮೆಲ್ಲು ಬರ್ತೈತೆ. ಈಗ ಇದಕ್ಕೆ ತರಕಾರಿ ಸೇರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಾವು ಮದುವೆಯಲ್ಲೆಲ್ಲ ಇದೇ ರೀತಿನೇ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರೆ ಪಲಾವು. ನನಗಂತೂ ಈ ಥರ ಪಲಾವ್ ಅಂದರೆ ತುಂಬ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿಡೋದ್ರಿಂದ ಸಾಫ್ಟಾಗಿ ಉದುರಾಗಿ ಬರ್ತೈತೆ. ಅನ್ನ ಮಾಡ್ಕೊತಾ ಇದ್ದೀನಿ. ನಮಗೆ ಉದುರಾಗಿ ಸಾಫ್ಟಾಗಿ ಬೇಕು ಅಂದರೆ ಸೋನಾ ಮಸೂರಿನೇ ಆಗಲಿ, ಬಾಸುಮತಿ ಅಕ್ಕಿನೇ ಆಗಲಿ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಲ್ಲ 3 ನಿಮಿಷ ಆದರೂ ನೆನೆಸಿಡಬೇಕು. ನೀರಲ್ಲಿ ತೊಳೆದ್ಬಿಟ್ಟು ಇಟ್ಟರೆ ಆಗ ರೈಸು ತುಂಬ ಚೆನ್ನಾಗಿರುತ್ತೆ. ನಾನು 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಅಕ್ಕಿ ಯಾವ ಅಳತೆನಲ್ಲಿ ತೊಗೊಂಡಿರ್ತೀರೋ ಅದೇ ಅಳತೆನಲ್ಲೇ ಹಾಕ್ಕೋಬೇಕು. ಆಗ ಪರ್ಫೆಕ್ಟಾಗಿ ಬರ್ತೈತೆ ಪಲಾವು. ನಾವು ಅಕ್ಕಿ ನೆನೆಸಿಟ್ಟರೆ ಸ್ವಲ್ಪ ನೀರು ಕಡಿಮೆನೇ ಇಟ್ಕೊಬೋದು, ಬೇಕಾದರೆ ಅದನ್ನು ನೋಡ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ಮತ್ತೆ ನೀರು ಸೇರಿಸ್ತಾ ಇದ್ದೀನಿ. ಅಳತೆ ಪ್ರಮಾಣದಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ನಾನು ಕೊನೆಯದಾಗಿ ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಧನಿಯಾ ಪೌಡರ್ ಇಲ್ಲ ಅಂದರೆ ಗರಂ ಮಸಾಲಾದರೂ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಇದನ್ನ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಕೂಗಿಸ್ಕೋಬೇಕು. ಈಗ ಕ್ಲೋಸ್ ಮಾಡಿ 2 ವಿಸಲು ಕೂಗಿಸ್ಕೋಬೇಕು. 2 ವಿಸಲ್ ಬಂದಮೇಲೆ ಆಫ್ ಮಾಡ್ಕೋಬೇಕು.
ವಿಸಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಪಲಾವ್ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.